ಪವರ್ ಉಗ್ರದಿಂದ ಅಲ್ಲ ಅಂತಲ್ಲ, ಏನದು ಮೆಗ್ನೀಷಿಯಂ ನಿನ್ ಕೈ ಹಿಡಿತೀನಿ ಫೀಲ್ ತೋರಿಸ್ತೀನಿ ಬಾ ಹತ್ರ ಬಾ. ನಾನು ಹಿಡಿದ್ರೆ ಮುಗೀತು, ನಾನೇ ಬಿಡ್ಬೇಕು ಹಿಂಗೆ. ಅದು ನಿಮ್ಗೆ ಕೈ ಎಲ್ಲ ಇಲ್ಲಮ್ಮ ಒಳಗೆ ಕೂತಿತ್ತು. ನಾನು ಸತ್ತು ಭಾಳ ಎಲ್ಲ ಅಷ್ಟೇ. ನಾನು ಸೂಸೈಡ್ಗೆ ತಾನೇ ಟ್ರೈ. ಹೌದು ಹೌದು, ಸೂಸೈಡ್ಗೋಸ್ಕರ ಅಲ್ಲ, ನಾನು ಸೂಸೈಡ್ಗೆ ಟ್ರೈ ಮಾಡಿದ್ದು ಫಸ್ಟ್. ನಾನು ಸತ್ತು ಭಾಳ ದಿವಸ ಆಯ್ತು. ಸುಮ್ಮನೆ ದೇಹ ಯಾವಾಗ ಏನಾಗುತ್ತೆ ಹೋದ್ರೆ ಹೋಗ್ಲಿ. ನಾನು ಹುಟ್ಟಿದ ತಮಿಳ್ನಾಡು, ಕರ್ನಾಟಕ. ನನಗೆ ವಯಸ್ಸು 3 ಇದ್ದಾಗ ಜಾತ್ರೆಯಲ್ಲಿ ಮಿಸ್ ಆಗಿ ಬಂದವನು. ನಾನು ಇಂಡಿಯನ್ ಆಗಿ ಸಾಯ್ಬೇಕು ಅನ್ನೋ ಆಸೆ ಎಲ್ಲ ಇಲ್ಲ. ಕರ್ನಾಟಕ ಫ್ಲಾಗ್ನ ಹಿಂಗೆ ಉಚ್ಕೊಂಡು ಸತ್ತರೆ ಸಾಕು ನನ್ನ ಕೊನೆ ಆಸೆ. ನಾನು ಕನ್ನಡಿಗನಾಗಿ ಸಾಯ್ಬೇಕು, ನನ್ನ ಭಾಷೆ ಕನ್ನಡವಾಗೇ ಉಳಿಬೇಕು, ನನ್ನ ಕೊನೆ ಆಸೆ. ಅದಕ್ಕೋಸ್ಕರ ನನಗೆ ಹಂಗೆ ಕಾರ್ ಅದೆಲ್ಲ ಬೇಡ. ನಾನು ದುಡಿಯೋ ದುಡ್ಡನ್ನೇ ಮಕ್ಕಳನ್ನ ಸಾಕಿ ಓದಿಸಿ ಟ್ರೈನಿಂಗ್ ಕೊಡ್ತೀನಿ. ನಿನ್ನೆ ಜಾಸ್ತಿ ಹತ್ತಲಿಲ್ಲ, ನಾನು ಮಳೆ ಬಂದ್ಬಿಡ್ತು, ಅದಕ್ಕೆ ಸುಮ್ಮನೆ. ಇಲ್ಲಾಂದರೆ ನಿನ್ನೆ ಒಂದೇ ದಿನಕ್ಕೆ 100 ಸರಿ ಹತ್ತಿದೆ. ಜನ ಎಲ್ಲ ಹಿಂಗೆ ನಡೀತಾ ಇದೆ. ಸೂಸೈಡ್ ಅಟೆಂಪ್ಟ್ ಸಕ್ಸಸ್ ಆಗ್ಬಿಟ್ಟಿದ್ರೆ ಎಷ್ಟು ಮೆಡಲ್ ಮಿಸ್ ಆಗ್ತೈತೆ. ಹಿಂಗೆ ಭಾನುವಾರ ಕಣಪತಿ ಯಾವುದೋ ದೊಡ್ಡ ಬಂಡೆ ಮೇಲೆ ಹತ್ತಿ ಅಲ್ಲಿಂದ ಬಿದ್ದು ಸಾಯ್ಬೇಕಂತ ಒಂದು ಬಂಡೆ ಹತ್ತಿದ್ದೆ. ಅವಾಗ ಜನ ಎಲ್ಲ ನೋಡಿ ಚಪ್ಪಾಳೆ ಹೊಡೆದ್ರು. ಅವ್ರ ಮುಂದೆ ಬಿದ್ದು ಸಾಯಕ್ಕೆ ನಾಚ್ಕೊಂಡು ವಾಪಸ್. ಈ ಕಲ್ಲು ನಾನು ಏನಕ್ಕೆ ನಮ್ಮ ಹಿಂದೂ ಪದ್ಧತಿಯಲ್ಲಿ ಹೇಳ್ತಾರೆ, ಕಲ್ಲು ಗುಡಿಯಾಗಿರೋದು ಕಲ್ಲು. ಹಾಗೆ ಈ ಕಲ್ಲು ನಾನು ಕೇಳಿದೆಲ್ಲ ಕೊಡುತ್ತೆ. ಇವತ್ತು ನಿಮ್ಮನ್ನು ಕೂಡ ಕೊಟ್ಟಿದ್ದೇನೆ ಕಲ್ಲು ಅಲ್ವಾ? ಹಂಗಾದ್ರೆ ಅದಕ್ಕೆ ಜೀವ ಐತಲ್ವಾ, ಹೊಲಿಯಲ್ಲ ಅಂತಾರಲ್ಲ. ಹಂಗಾಗಿ ಕಲ್ಲಿಗೆ ನಾನು ಕೇಳಿದೆಲ್ಲ ಕೊಡುತ್ತೆ. ಅದಕ್ಕೆ ನಾನು ಏನೇ ಇದ್ರೂ ನಾನು ಈ ಊರು ಬಿಟ್ಟು ಕೊಡಬಾರ್ದು. ನನಗೆ ಅಪ್ಪ ಅಮ್ಮ, ನಾನು ತಮಿಳ್ನಾಡಲ್ಲಿ ದೊಡ್ಡ ಪರಂಪರೆ, ನಮ್ಮದು ದೊಡ್ಡ ಜಮೀನ್ದಾರ ಪರಂಪರೆ. ಸುಭಾಷ್ ಚಂದ್ರ ಬೋಸ್ ಫ್ರೆಂಡ್ ನಮ್ಮ ತಾತ, ಸ್ವತಂತ್ರ ಹೋರಾಟಗಾರ. ಆವಾಗಲೇ ಅಂಥ ಮಣಿತನ ಅಣ್ಣ ತಮ್ಮಗಳು. ನಾನು ಎಂಥದ್ದು ಏನೇ ಆದ್ರೂ ನನ್ನ ಕೊನೆ ಆಸೆ ನಾನು ಕನ್ನಡಿಗನಾಗಿ ಸಾಯ್ಬೇಕು, ನಾನು ವೀರ ಕನ್ನಡಿಗನಾಗೇ ಬದುಕಬೇಕು, ನನ್ನ ಆಸೆ. ಅದಕ್ಕೆ ನಾನು ಹಿಂಗೆ ವಯಸ್ಸಾಯ್ತು, ಅಲ್ಲಿ 37 ವರ್ಷ, 29 ಫ್ರ್ಯಾಕ್ಚರ್, 11 ಆಪ್ರೇಷನ್, 4 ಆಡೋದು. ಎಂದು ಮನಸ್ಸು ಮಾಡ್ಕೊಂಡಿಲ್ಲ. ಇದೊಂದು ಜೊತೆ ಶೂನೇ ನಮ್ಗೆ 15-16 ಸಾವಿರ. ಮೊನ್ನೆ ನೋಡಿದೆ ನಾನು, ನೀವು ತೊಗೊಂಡಿದ್ದೀನಿ ವಿಡಿಯೋ ನೋಡಿದೆ ನಾನು. ಇದು ಹೋಯ್ತು ಅಲ್ಲೇ, ಇನ್ನೇನು ಇನ್ನೊಂದು 2 ದಿವಸ ಇನ್ನೊಂದು ಹೊಸದೊಂದು ಬುಕ್ ಮಾಡಿ. ಅಲ್ಲ ನಿಮ್ಮ ಫ್ಯಾಮಿಲಿ? ನಾನು ಇನ್ನೂ ಮದುವೆ ಇಲ್ಲ ಕಣಪಕ್ಕೆ, ಮಕ್ಕಳು ಸಾಕೊಂಡಿದ್ದೀನಿ. ನಾನು ಎಮರ್ಜೆನ್ಸಿ ಆದರೆ ಹೆಣ್ಮಕ್ಳಿಗೆ ಹೆರಿಗೆ ಮಾಡಿಸಿದೆ ನಾನೇ. ಅಲ್ಲಿ ನೋಡೋ ರೀತಿನೇ ಬೇರೆ. ಇದು ಕೆರೆ ಬಾವಿ ಸುಮಾರು ಹೆಣಗಳು. ಎಷ್ಟು ಏನೇ ಆದ್ರೂ ಹುಡುಗಿ 100 ಜನಕ್ಕೆ ಮೋಸ ಮಾಡಿದ್ರು ನಡೀತೆ, ಹುಡುಗ ಒಬ್ರಿಗೆ ಮೋಸ ಮಾಡಬಾರ್ದು. ಮೋಸ ಹೋಗ್ಬೇಕು, ಮೋಸ ಮಾಡಬಾರ್ದು. ಪದ್ಧತಿ. ಕಾರಣ ಏನಂದರೆ ಹೆಣ್ಮಕ್ಳು ಹುಟ್ಟದೇ ನೋವು ತಿನ್ನಕ್ಕೆ, ಅವ್ರಿಗೆ ಶಿಕ್ಷೆ ತಪ್ಪಿದ್ದಲ್ಲ. ಬಟ್ ನಾನೇನಾರು ಹೆಚ್ಚು ಕಮ್ಮಿ ಆಗಿ ಸತ್ತರೆ ಒಂದು ಹುಡುಗಿ ರೋಡಲ್ಲಿ ನಿಂತ್ಕೊಂಡು ಅಯ್ಯೋ ಅಂದರೆ ನಮ್ಮ ಆತ್ಮಕ್ಕೂ ಶಾಂತಿ ಸಿಗೋಲ್ಲ. ಅದು ಹೆಣ್ಮಕ್ಳು ಶಾಪ ಒಳ್ಳೆಯದಲ್ಲ. ಒಂದು ಹುಡುಗಿ ತಲೆ ಬಗ್ಸಿದ್ಕೆ ನಾವು ಭೂಮಿಯಲ್ಲಿ. ಬಟ್ ಅಕ್ಕನ ಮಗಳದಲ್ಲ, ಮನೆಗೆಲ್ಲ ಬೈತದ್ರೆ ಮಾಡ್ಕೊಳ್ಳೋಣ ಅಂತದೀನಿ. ಮದುವೆ ಆದರೆ ಬಂಡೆ ಹತ್ತಲ್ಲ, ಹತ್ತಿದ್ರೆ ಸೇಫ್ಟಿಯಿಂದ ಹತ್ತುತ್ತೆ. ಸೇಫ್ಟಿ ಅಂತ ಮದುವೆ ಆದವನು. ಈಗ ನಿಮಗೆಲ್ಲ ಮದುವೆ ಆಗಿಲ್ಲ ಆದರೂ ಒಂದು ಸ್ಯಾಂಪಲ್, ತಾಯಿ ಇಂಪಾರ್ಟೆಂಟಾ ಹೆಂಡತಿ ಇಂಪಾರ್ಟೆಂಟ್? ತಾಯಿ. ಹೌದಾ? ಇದು ರಾಂಗ್ ಆನ್ಸರ್. ಇಬ್ಬರು ಇಲ್ಲ. ಮದುವೆ ಆಯಿಲ್ಲ ಅಂದರೆ ತಾಯಿ ದೇವರು. ಮದುವೆ ಆದರೆ ತಾಯಿಗಿನ 100 ಪಟ್ಟು ಹೆಂಡತಿ. ತಾಯಿ ಮುಗಿದೋಗಿರೋ ಜೀವನ, ಹೆಂಡತಿ ಜೊತೆಗೆ ಬರೋ ಜೀವನ. ಕಂಡರ್ನ ಮೆಚ್ಚೋದಕ್ಕಿಂತ ಹೆಂಡತಿ ಮೆಚ್ಚೋದು ಬೆಟ್ರು. ನಿನ್ನ ಹೊಟ್ಟೆಲಿ ಹುಟ್ಟ ಮಕ್ಕಳು ನಿನಗಂತ ಆಗಿರಲ್ಲ, ಅವ್ರ ಜೀವನ ಅವ್ರು ನೋಡ್ಕೊಂಡು. ನಿಮ್ಮ ಅಪ್ಪನ ಜೀವನ ಆಗುತ್ತೆ, ನಿನ್ನ ಜೀವನ ಆಗಲ್ಲ ಅಲ್ವಾ? ಹಂಗಾಗಿ ಕಂಡವ್ರ ಕಾಲು ಹಿಡಿಯೋದಕ್ಕಿಂತ ಹೆಂಡತಿಗೆ ಕಾಲು ಹಿಡಿಯೋದು ಬಿಟ್ರೆ ನಿನ್ನ ಖುಷಿ, ನಿನ್ನ ಸಂತೋಷ, ನಿನ್ನ ನೋವು, ನಿನ್ನ ದುಡ್ಡು, ನಿನ್ನ ಕಾಸು ಫಸ್ಟ್ ನಿನ್ನ ಹೆಂಡತಿಗೆ ಸೇರಲಿ, ಆಮೇಲೆ ಬೇರೆಯವ್ರಿಗೆ ಸೇರಿ. ದೇವ್ರು ಮೆಚ್ಚಿದ್ರೆ ಟೈಮ್ ವೇಸ್ಟ್ ಅಂತೀನಿ. ಹೆಂಡತಿ ಬಂದಮೇಲೆ ಹೆಂಡತಿ ಮೆಚ್ಚಿದ್ರೆ ಸಾಕು. ಒಂದು ಎರಡನೇದು. ಆದರೆ ನಿನಗೆ ಫಸ್ಟ್ನೇ ಮಗು ನಿಮ್ಮ ಅಪ್ಪ ಅಮ್ಮ. ನೀನು ಮದುವೆ ಆದಮೇಲೆ ನೀನು ಆ ಜವಾಬ್ದಾರಿ ಹೊತ್ಕೊಂಡು ನಿಮ್ಮ ಅಪ್ಪ ಅಮ್ಮ ಮಕ್ಕಳು ಸಮ ಆಗ್ಬೇಕು, ನೀನು ಅಲ್ಲಿ ಅಪ್ಪನ ಸಮ ಇರಬೇಕು. ಅವ್ರು ಸಹಾಯ ಮಟ್ಟ ಅವ್ರ ಮಕ್ಕಳೇ ಅಲ್ವೇ? ಹಂಗಾಗಿ ನಿಮ್ಮ ಅಪ್ಪ ಯಾರು ಕೇಳಿದ್ರೆ ಮದುವೆ ಆಯಿತು ನನಗೆ ನನ್ನ ಹೆಂಡತಿ ಇಂಪಾರ್ಟೆಂಟ್ ಅನ್ನೋ, ಅದೇ ಇಂಪಾರ್ಟೆಂಟ್. ತಾಯಿ ಅಲ್ಲಮ್ಮ, ಅದು ನನ್ನ ಮಗಳು ಅನ್ನೋ, ಅಲ್ಲಿ ನಿನ್ನ ಜವಾಬ್ದಾರಿ. ಎರಡೂ ಈಕ್ವಲ್ ಆಗುತ್ತೆ. ಇದೇ ಸತ್ಯ.
ಒಂದು ರೀಲಲ್ಲಿ ಓದಿಲ್ವಾ ಹೆಂಡತಿ ಒಬ್ಳೆ ನಿನ್ನ ನೀನಾಗಿ ಇಷ್ಟಪಡೋದು ಅಂತ ಹಂಗೆ. ಇಲ್ಲ, ಭೂಮಿಯಲ್ಲಿ ನಿಮಗೆ ಅಂತ ಇರೋದು ಅದು ಹೆಂಡತಿ ಒಂದೇ. ನಾವು ನಿಯತ್ತಾಗಿದ್ದರೆ ಅವು ನಿಯತ್ತಾಗಿರ್ತೀವಿ. ಆದರೆ ಹೆಣ್ಮಕ್ಳು ಅಹಂಕಾರ ತುಂಬ ಇದು ಮಾಡಿಬಿಡುತ್ತೆ. ಹುಡುಗ ಏನೇ ಅಂದಾಗ ಹುಡುಗಿ ಏನೋ ಅಂದರೆ ಅವು ಹೆಂಡತಿ ಸ್ಥಾನಕ್ಕೆ ಬೇರೆಯವ್ರು ಬಂದುಬಿಡ್ತಾರೆ. ಹಂಗಾಗಿ ಹೆಣ್ಮಕ್ಳು ಆ ಟೈಮ್ನಲ್ಲಿ ಸ್ವಲ್ಪ ತಾಳ್ಮೇಲೆ ಇದ್ಬಿಟ್ರೆ ಹೆಂಡತಿ ಮಾಡ್ಲಾಗ ಮಗು ಇದ್ದಂಗೆ ಅವನು, ಇಲ್ಲಾಂದರೆ ಕಲ್ಲಾಟ ಆಡಿಬಿಡ್ತಾನೆ. ಹೆಣ್ಮಕ್ಳು ಕೋಪ ತುಂಬ ಡೇಂಜರು. ತಾಳ್ಮೆ ಇದ್ದರೆ ಒಳ್ಳೆಯದು, ಕೋಪ ಅನ್ನೋದು ತುಂಬ ಡೇಂಜರ್. ದೇವರು ಮದುವೆ ಆದ ತಕ್ಷಣ ನಿನಗೆ ಅಂತ ಇರೋದು ಜೀವ ಅಂದರೆ ನೀನು ಹೆಂಡ್ತಿ ಒಂದೇ. ಅಲ್ಲಿಗೆ ನಿನ್ನ ಮದುವೆ ನಿನ್ನ ಲೈಫ್ ಒಂದು ಹೆಣ್ಣು ಬರುತ್ತಂದರೆ ತಾಯಿ ಮಗ ಅಮ್ಮನ ಸ್ಥಾನದಿಂದ ಆಚೆ ಬರ್ತಾರೆ, ಎರಡು ಒಂದೇ ಆಗಿರುತ್ತೆ. ಹಂಗಾಗಿ ನಿನ್ನ ಅಮ್ಮನ ನಿನ್ನ ಮಗಳಾಗಿ ಸ್ವೀಕರಿಸಿ. ಅವ್ರು ಏನು ತಪ್ಪು ಮಾಡಿದ್ರು ಜಾಡಿಸಿ ಹೋದ್ರು ಅದೆಲ್ಲ ಸುಮ್ಮನೆ ಸುಳ್ಳು. ಯಾಕೆ ಹಿಂಗೆ ಸುಳ್ಳು ಹೇಳ್ತೀಯ? ಜನ ನೋಡ್ತಾರೆ, ಯಾಕೆ ಹಿಂಗೆ ಸುಳ್ಳು ಹೇಳ್ತೀಯ? ಸುಳ್ಳು. ಮನುಷ್ಯ ಪ್ರತಿಯೊಬ್ಬನಿಗೂ ಒಂದು 16-17 ವರ್ಷ ಆದಮೇಲೆ ಮನುಷ್ಯನ ಮೈಂಡ್ ಇದ್ದೇ ಇರುತ್ತೆ. ಕಲ್ಲಾಟ ಆಡ್ಬೋದು. ನಾನು ಹಂಗೆ ಹಿಂಗೆ ಅಂದರೆ ಸುಳ್ಳು ಮನೋಭಾವನೆಗೆ ಒಪ್ಕೊಳ್ಳೋಕ್ಕಾಗಲ್ಲ. ಅದನ್ನು ಮೀರಿ ನಾನು ಮದುವೆ ಆಸೆನೇ ಇಲ್ಲ ಅನ್ನೋನು ಅವನು ಗಂಡು ಹುಡುಗನೇ ಅದೆಲ್ಲ ಸಾಧ್ಯವಿಲ್ದರ ಮಾತು. ಮನುಷ್ಯನಿಗೆ ಎಮೋಷನ್ ಅನ್ನೋದು ತುಂಬ ಕಟ್ಟಾಗಿ ನಾವು ಮೆಡಿಕಲ್ ಮಾಡಿರೋ ಎಲ್ಲ ಹೇಳಕ್ಕೆ ಹೋಗೋಣ. US ಅಲ್ಲ ನಂಬಲ್ಲ. ಅಲ್ಲ, ನಾನು ಅನ್ನೇ ಎಜುಕೇಷನ್ ಪಟ್ಟಿ ನನಗೆ ಮೆಟ್ಲು ಒಂದು ಸ್ಕೂಲ್ ಮೆಟ್ಲು ಕೂಡ ಹತ್ತಿಲ್ಲ. ನಾನು ರೆಸ್ಕ್ಯೂ ಮೆಡಿಕಲ್ ಕೋರ್ಸ್ ಅಂತ ಒಂದು ಕೋರ್ಸ್ ಇರುತ್ತೆ. ಈ ಕೆರೆ ಬಾವಿಯಲ್ಲಿ ಬಿದ್ದರು ಅದನ್ನೆಲ್ಲ ಹೆಂಗೆ ಕಾಪಾಡೋದು, ಟ್ರೀಟ್ಮೆಂಟ್ ಹೆಂಗೆ ಕೊಡೋದು, ಹಿಮಾಲಯದಲ್ಲಿ ಹೋಗಿ ಟ್ರೀಟ್ಮೆಂಟ್ ಹೆಂಗೆ ಕೊಟ್ಟು ಎತ್ಕೊಂಬರೋದು, ಇದ್ರ ಬಗ್ಗೆ ಕೋರ್ಸ್ ಮಾಡ್ತಾರೆ 2 ವರ್ಷ. ಅದರಲ್ಲಿ ಹೆರಿಗೆ ಮಾಡಿಸೋದು ಕೂಡ ನಮಗೆ ಹೇಳ್ಕೊಡ್ತಾರೆ. ಎಮರ್ಜೆನ್ಸಿ ಟೈಮಲ್ಲಿ ಎಲ್ಲ ಮಾಡಬೇಕಾಗುತ್ತೆ. ನಾನು ಹೇಳಿದ ಫಸ್ಟ್ ನಮ್ಮ ಮೆಡಿಕಲ್ ಮಾತ್ರ ನಿಮ್ಮ ಮನಸ್ಸಿಗೆ ಬಂತು. ರೆಸ್ಕ್ಯೂ ಮೆಡಿಕಲ್ ಕೋರ್ಸ್ ಅಂತ ಹೇಳಿದೆ ನಾನು. ಈಗ ಯಾವ್ದಾರು ಒಂದು ಹಿಮಾಲಯ ಪರ್ವತದಲ್ಲಿ ಯಾರೋ ಬಿದ್ದಾರಪ್ಪ, ಈಗ ನೀನು ಇಲ್ಲಿ ಒಂದು ಏನೋ ಬಿದ್ದುಬಿಟ್ಟೆ, ನಿನ್ನ ಕಾಲು ಮುರಿದೋಯ್ತು, ಇಲ್ಲ ಏನೋ ಇಲ್ಲಿಂದ ನಾನು ಹಾಸ್ಪಿಟ್ಲಿಗೆ ಎತ್ಕೊಂಡು ಹೋಗೋ ತನಕ ನಿನಗೆ ಒಂದು ಧೈರ್ಯ ತುಂಬಿಸಿ ಒಂದು ಟ್ರೀಟ್ಮೆಂಟ್ ಕೊಡಬೇಕು. ಆವಾಗ ನಾವೇನು ಮಾಡ್ತೀವಿ, ಕಾಲು ಗೀಲ್ ಮಾಡೋದ್ರೆ ಅದಕ್ಕೆ 2 ಕಟ್ಟಿಗೆ ನಾರ ಕೊಟ್ಟು ಸುತ್ತ ಟೇಪ್ ಒಂದು ಬಲ್ಲಿ ನಾರ ತೊಗೊಂಡು ಸುತ್ತಿ ಕೆತ್ತೀವಿ. ಅಲ್ಲಿ ಕೆಲ ಸೊಪ್ಪುಗಳಿರುತ್ತೆ, ನೋವು ಕಮ್ಮಿ ಆಗಂಥದ್ದು ನಮಗೆ ಗೊತ್ತಿರ್ತವೆ. ಅದನ್ನು ತಿನ್ನಿಸ್ತೀವಿ. ಸ್ವಲ್ಪ ಏನಾದ್ರು ನೋಡಿ ಅದೇ ಕಣ ಇಷ್ಟೇ ಕಣ ಅಂತೇಳಿ ಇದು ಮಾಡ್ತೀವಿ. ನಾನು 150 kg ಒಂದು ಫಿಂಗರಲ್ಲಿ ಎತ್ತೀನಿ. ನಿನ್ನೆ ಎತ್ತದು ನನಗೆ ಅಷ್ಟು ಟಫ್ ಅನಿಸೋದು. ಅವಾಗ ಅಂಥದ್ದು ಅಂದರೆ ಮನೋಭಾವನೆಯಲ್ಲಿ ನನ್ನ ತಂಗಿ ಅನ್ನೋ ಫೀಲ್ ನಾನು ಕಾಪಾಡಿದೆ, ಇನ್ಯಾರು ಕಾಪಾಡ್ತಾರೆ? ನಾನು ಸುಮ್ಮನೆ ಬಾಯಿ ಮಾತಿಗೆ ನಿಮ್ಮ ಅಪ್ಪನಿಗೆ ನಾನು ಮಗ ಅಂತ ಹೇಳಿಲ್ಲ. ನೀನು ನನ್ನ ತಂಗಿನೇ ಅಲ್ಲಿ ನನ್ನ ತಂಗಿನ ನಾನು ಎತ್ತುತ್ತೀನಿ. ಯಾರೋ ಬಿದ್ದಾರೆ ಅನ್ನೋ ಫೀಲ್ ಯಾವತ್ತೂ ಇಟ್ಕೊಬಾರ್ದು ಕಾಣ್ಬೇಕು. ನಾನು ನೀರು ಒಳಗೆ ಹೋಗಿ ಒಂದು ಡೆಡ್ ಬಾಡಿನ ಮುಟ್ಬೇಕಾದ್ರೆ ಎಷ್ಟೋ ಜನ ಡೆಡ್ ಬಾಡಿ ಮುಟ್ಬೇಕಾದ್ರೆ ಒಂದು ವೈಬ್ರೇಷನ್ ಆಗುತ್ತೆ, ಅಲ್ಲೇ ಸತ್ತೋಗ್ಬಿಡ್ತಾರೆ. ನೀರು ಒಳಗೆ ಹೋಗಿ ಒಂದು ಡೆಡ್ ಬಾಡಿ ಮುಟ್ಟಿದಾಗ ಒಂದು ವೈಬ್ರೇಷನ್ ಆಗುತ್ತೆ ತಮ್ಮ, ಅಲ್ಲೇ ಸತ್ತೋಗ್ಬಿಟ್ಟು ಎದೆ ಹೊಡ್ಕೊಂಡು. ನನ್ನ ತಂಗಿ ಒಳಗದಲ್ಲ ಅಂತ ಹೋಗಿ ಹಿಡಿತೀನಿ. ಹಂಗೆ ಎತ್ಕೊಂಬರ್ತೀನಿ. ಕೈ ಆಚೆ ಬಂದಿರುತ್ತೆ, ಬಾಡಿ ಅಲ್ಲೇ ಇರುತ್ತೆ, ಕಲ್ಲು ಕಟ್ಟೆ ಎಲ್ಲ ಬೇಸಕ್ಕೆ ಹಿಂಗೆ ಎತ್ಕೊಂಬರ್ತೀನಿ. ಮತ್ತೆ ಮೇಲೆ ಬಂದು ಕೊಟ್ಟು ಮತ್ತೆ ಹೋಗಿ ಮತ್ತೆ ಎತ್ಕೊಂಬರ್ತೀನಿ. ಕಲ್ಲು ಬಿಚ್ಚಿ ಕೊಯ್ದೆಲ್ಲ ಎತ್ಕೊಂಬಂದು ಎಷ್ಟೋ ಸರಿ ಹಗ್ಗ ಬೇಲ್ ತೊಗೊಂಡು ಕಟ್ಟಿದಾಗ ನಾನು ಕೊಯ್ಯೋಕ್ಕಾಗದೆ ಬಾಯಲ್ಲೆಲ್ಲ ಕಿತ್ತು ಇದು ಮಾಡಿ ಓಪನ್ ಮಾಡಿ ಎತ್ಕೊಂಬಂದು ಬಾಡಿ. ಹಂಗೆ ನನ್ನ ತಂಗಿ ಅನ್ನೋ ಫೀಲಲ್ಲೇ ಎತ್ಕೊಂಬರ್ತೀವಿ. ಅಲ್ಲಿ ಬೇರೆ ಎಮೋಷನ್ ಬರೋಲ್ಲ. ನಮ್ಮೂರು ಅನ್ನೋ ಫೀಲಲ್ಲೇ ನಾನು ಯಾವತ್ತೂ ಹುಡುಕ್ತೀನಿ ಅಲ್ಸು. ನನಗೆ ಯಾರನ್ನೂ ಬೇರೆಯವ್ರು ಅಂತ ಅದಕ್ಕೆ ನಾನು ಹಂಗೆ ಬಿದ್ದು ಕೈಕಾಲು ಮುಟ್ಕೊಳ್ಳೋದು. ಸಹಾಯ ಮಟ್ಟ ಕೊನೆ ತನಕ ಹೋರಾಡ್ತೀನಿ. ಹೆಣ ಹೊತ್ಕೊಂಬರೋ ಬದುಕಿರೋರ್ನ ಬಿಟ್ಬಿಡ್ತೀನಿ ಎಷ್ಟರ ಮಟ್ಟಿಗೆ. ಇನ್ನೂ ಒಳಗೆ ನೀರು ಒಳಗೆ ಹೋದಟ್ಟಿಗೆ ಇನ್ನೂ ಜೀವ ಆಯ್ತಂದ್ರೆ ನಾವು ಒಳಗನೆ ಉಸಿರು ಬಿಡ್ತೀವಿ. ಬಾಯಿ ಇಟ್ಟು ಉಸಿರು 1 ಸೆಕೆಂಡ್ ಅಂತ ಒಂದ್ಸರಿ ಎಳೆದು ಬಿಟ್ಟಿವಿ ಅಂದರೆ 10 ಸೆಕೆಂಡ್ ಟೈಮ್ ಸಿಗುತ್ತೆ ವಾಪಸ್ ಆ ಹುಡುಗಿ ಒಳಗೆ 10 ಸೆಕೆಂಡ್ ಟೈಮ್ ಸಿಗುತ್ತೆ. 10 ಸೆಕೆಂಡಲ್ಲಿ ನೀನು 50 ಅಡಿ ಮೇಲೆ ಬರ್ಬೋದು, ಮೇಲೆ ಬಂದುಬಿಡ್ಬೋದು. ಅದರೊಳಗೆ ಒಂದು ಇದು ಹಂಗೆಲ್ಲ ಸುಮಾರು ಕಾಪಾಡಿದ್ವಿ. ಆ ಫೀಲಲ್ಲಿ ಹುಡ್ಕೋದೆ ಅದಕ್ಕೆ ರೆಸ್ಕ್ಯೂ ಅಂತ ನಾವೆಲ್ಲ ಕೇಳ್ತೀವಿ. ಅದಕ್ಕೆ ಈಗ ನಾವು ಮದುವೆ ಆಗಲ್ಲ ಹಾಗೆ ಈಗ ಒಂದು ಮೈನ್ ಇಂಪಾರ್ಟೆಂಟ್ ಕಣ್ಣಿಗೆ ಕಾಣ್ದಾರ್ದವ್ರನ್ನ ನಾವು ಇಷ್ಟಪಟ್ಟು ಮದುವೆ ಆಗೋದಕ್ಕೆ ನಮ್ಮ ಸೋದರತ್ತೆ ನಮ್ಮ ಅಕ್ಕನ ಮಕ್ಕಳು ಯಾರು ಒಳಗಡೆ ಮದುವೆ ಆದರೆ ತುಂಬ ಬೆಟ್ರು. 7 ತಲೆ. ನೀನು ಟಿಕೆಟ್ ತೊಗೊಂಡ್ರೆ 3ನೇ ಬಾಗಿಲು. ಇಲ್ಲಿಂದ ಕೋಟೆ ಮೇಲಗಡೆ 7 ಬಾಗಿಲಿದೆ. 7 ತಲೆ ಇತ್ತಂದ್ರೆ 7 ಬಾಗಿಲು. ಅಷ್ಟೇ ವಿಷಕಾರಿ ಕೂಡ. ಅವಿನ್ನು ಎಷ್ಟು ವಿಷನೋ ಅಷ್ಟೇ ವಿಷಕಾರಿ. ತೋರಿಸ್ಬೇಕಂದ್ರೆ ಈಗ ಈ ಬಾಗಿಲು ಮುಚ್ಚಿಬಿಟ್ರೆ ಇಲ್ಲಿ ಯಾರು ಒಳಗೆ ಹೋಗೋಕ್ಕಾಗಲ್ಲ. ಕೋಟೆ ಹತ್ಬೇಕು, ಇಲ್ಲ ಗನ್ ಪಾಯಿಂಟ್ ಒಳಗಡೆ ಇಟ್ಕೊಂಡು ಹೊಡೆದು ಬಿಡ್ತಾರೆ. ಇಲ್ಲಿ ವಾಪಸ್ ಹೋಗ್ಬೇಕು. ಇಲ್ಲಿ ಪಕ್ಕದಲ್ಲಿ ಸಣ್ಣ ಬಾಗಿಲಿದೆ ಅಂತ ಯಾರಿಗೂ ಗೊತ್ತಾಗಲ್ಲ. ದಿಡ್ಡಿ ಬಾಗಿಲಿದೆ, ಯಾವಾಗಲೂ ಮುಚ್ಚೆ ಇರುತ್ತೆ. ಅದಕ್ಕೋಸ್ಕರ ಮುಂದೆ ಶಿವಲಿಂಗ ಇದೆ. ಶಿವಲಿಂಗ ಅಂದರೆ ಈ ಕೋಟೆ ದೇವಸ್ಥಾನ ಇದ್ದಂಗೆ. ಹೌದಾ? ಮುಂದೆ ನಂದಿ ಇದೆ.
ನಂದಿ ಇದ್ದರೆ ನೀನು ತಗ್ಗಿ ಬಗ್ಗಿ ಗೌರವದಿಂದ ಖುಷಿಯಾಗಿ ಬಂದರೆ ನಿನಗೆ ರೂಟ್ ಸಿಗುತ್ತೆ. ರೂಟ್ ಹೋಗೋಕೆ ಬರೋಕ್ಕೆ ದಾರಿ ಇಲ್ಲ ಅಂದರೆ ಹಾವೇ, ಅದು ವಿಷಾನೇ, ಡೇಂಜರೇ. ಹಾವು ಹೆಂಗೆ ಹೋಗುತ್ತೆ ನೀನು ಹಂಗೆ ಬರಬೇಕು, ಹಂಗೆ ಹೋಗ್ಬೇಕು. ಫೋಕಸ್ ಸಿಗಲ್ಲ, ಸ್ಪೀಡ್ ಸಿಗಲ್ಲ. ಏನಾರ ಅಕಸ್ಮಾತ್ ಅದು ಕದಾಕಿದ್ದಾರೆ ಇದು ಕದಾಕಿದ್ದಾರೆ, ನೀನು ಏನಾರ ಈ ಕದ ದೊಡ್ಡ ಕಂಬ ಗಿಂಬ ತೊಗೊಂಬಂದು ಬುದ್ಧಿ ಓಪನ್ ಮಾಡ್ಬೇಕಂದ್ರೆ ಹಿಂದೆನೇ ತಡೆಗೋಡೆ ಕಟ್ಟಿರ್ತಾರೆ. ಫೋಕಸ್ ಸಿಗಬಾರ್ದು ಅದು ಮಾಡಿ ಒಳಗೂ ತರೋಕ್ಕಾಗಲ್ಲ. ತೊಗೊಂಡು ಆಣೆನೂ ಸ್ಪೀಡಾಗಿ ಹೋಗಿ ಮೆಟ್ಲು ಎತ್ಕೊಂಡು ಹೋಗಿ ಗುದ್ದಕ್ಕಾಗಲ್ಲ, ಅಷ್ಟು ಟೆಕ್ನಿಕಲ್ ಕಟ್ಟಿರೋದು. ಅದಕ್ಕೆ ಈಗ ಕಾಲದ ಎಜುಕೇಷನ್ ಎಲ್ಲಾರ ಒಂದು ಮೀನಿದ್ರೆ ಹೋಗೋ ಬರೋ ದಾರಿ, 2 ಮೀನಿದ್ರೆ ಪಕ್ಕದಲ್ಲಿ ಕುಡಿಲಿಕ್ಕೆ ನೀರಿದೆ ಅನ್ನೋ ಅರ್ಥ. ಆ ಮೀನು ಏನಾದ್ರು ತಿನ್ನೋ ಥರ ಇತ್ತಂದರೆ ಅಲ್ಲಿ ದವಸ ಧಾನ್ಯಗಳು ಇಡೋ ಜಾಗ, ತಿನ್ನೋ ವಸ್ತುಗಳು ಇಡೋ ಜಾಗ. ಅಲ್ಲಿ ಏನಾದ್ರು ಆ ಮೀನಿನ ಮುಂದೆ ವಿಷಕಾರಿ ಪ್ರಾಣಿಗಳು ಏನಾರು ಇದ್ದರೆ ಅಲ್ಲಿ ಆ ನೀರಲ್ಲಿ ವಿಷ ಇದೆ, ಪಾಯ್ಸನ್ ಇದೆ. ಇಷ್ಟು ಟೆಕ್ನಿಕಲು ಒಂದು ಮ್ಯಾಪಲ್ಲಿ ಇಡೀ ಕೋಟೆ ಮ್ಯಾಪ್. ಈಗ ಎಜುಕೇಷನ್ ಇಲ್ಲಿ ದೀಪದ ಗೂಡು, ಇಲ್ಲಿ ದೀಪ ಹಚ್ಚಿದ್ರೆ ಇಲ್ಲಿಯವ್ರಿಗೆ ಬೆಳಕು ತೋರಿಸುತ್ತೆ, ಇಲ್ಲಿ ದೀಪ ಹಚ್ಚಿದ್ರೆ ಹತ್ತವ್ರಿಗೆ ಬೆಳಕು ತೋರಿಸುತ್ತೆ. ಕೋಟೆ ಕಡೆ ಮೂಲೆ ಬಂತು, ಇಲ್ಲಿ ಗಾಳಿ ಜಾಸ್ತಿ ಬರಲ್ಲ, ನೆಟ್ವರ್ಕ್ ಕೂಡ ಸಿಗಲ್ಲ, ಅಲ್ಲಿ ಮೂಲೆ ಬಂದು. ಹೌದಾ? ಅಷ್ಟು ಇದ್ರಾಗೈತೆ. ಇದೇ ಒರಿಜಿನಲ್ ಕೋಟೆ. ಕೆಳಗಡೆ ಗೇಟ್ನಾಗೋದು ಇಷ್ಟೇ ಹೈಟ್ ಇತ್ತು, ಅದು ಬಿದ್ದೋಯ್ತು. ನಾವು ಒಂದು 10 ಅಡಿ ಬಿದ್ದೋಯ್ತು. ಮದುವೆ ಮಣ್ಣಿಂದ ಕಟ್ಟಿದ್ರಲ್ಲ ಅದು? ಇಲ್ಲ, ಮೇಲೆ ಇಷ್ಟೇ ಇದೆ. ಇದು ಒರಿಜಿನಲ್ ಕೋಟೆ. ಅದಕ್ಕೆ ಒಗ್ಗಟ್ಟಲ್ಲಿ ಇರಬೇಕು ಅನ್ನೋದು. ಯಾವತ್ತೂ ಒಗ್ಗಟ್ಟು ಹೋಯ್ತು ನಮ್ಮ ದೇಶದಲ್ಲಿ. ಜಾತಿ ಮತ ಚೇಂಜ್ ಆಯಿತು, ಎಲ್ಲವನ್ನೂ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಗೆ ಎಲ್ಲರಿಗೂ ನಾವು ಇದಾಯಿತು. ಭೂಮಿಯಲ್ಲಿ ನಾವು ಕದಂಬ ಜಾತಿಯವರು, ನಮಗೆ ಮೂಲ ಅಂದರೆ ಅಪ್ಪನೇ. ಅಪ್ಪ ಯಾರು? ಶಿವನೇ. ನಮಗೆ ಪೂಜೆ ಮಾಡ್ತಿದ್ವಿ 2800 ವರ್ಷದ ಅಷ್ಟೇ. ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅನ್ನೋದಲ್ಲ. ರಾಮ ಲಕ್ಷ್ಮಣ ಜೀಸಸ್ಸು ಅಲ್ಲ ಆಂಜನೇಯ ಇದೆಲ್ಲ 2800 ವರ್ಷದ ಈಚೆ ಕಡೆ ಪ್ರೂಫ್ ಆಗಿರೋ ಉಲ್ಲೇಖನದಲ್ಲಿದೆ. ತುಂಬ ವರ್ಷದ ಹಿಂದ್ಗಡೆ ಎಲ್ಲ ನಾವು ಇತ್ತು, ರಾಮ ಲಕ್ಷ್ಮಣ ಎಲ್ಲ 10,000 ವರ್ಷದ ಹಿಂದೆ ಗಲಾಟೆ ಮಾಡಿದ್ರು, ಅದೆಲ್ಲ ರಾಮಾಯಣ ಎಲ್ಲ ಇದೆ, ಕನ್ಫರ್ಮ್ ಇದೆ. ಬಟ್ ಪ್ರೂಫ್ ಅಂತ ಏನಾರು ಅದರ ಯುದ್ಧ ಮಾಡಿರೋದು ಪ್ರೂಫ್ ಅಂತ ಏನಿಲ್ಲ. ಈಗ ಶ್ರೀಕೃಷ್ಣನ ದೇವಸ್ಥಾನ 2800 ವರ್ಷದ ಹಿಂದ್ಗಡೆ ಇಲ್ಲ, ಆದರೆ 50,000 ವರ್ಷದ ಹಿಂದ್ಗಡೆ ಪೂಜೆ ಮಾಡ್ತಿದ್ದ ಶಿವಲಿಂಗ ಇದೆ. ಅದರಿಂದ ದೇವ್ರ ಚೇಂಜ್ ಆಯಿತು. ನಮಗೆ ದೇವ್ರ ಒಬ್ಬನೇ, ಅವನು ಶಿವನೇ. ದೇವ್ರು 100 ಬಂದರು, ಜಾತಿಗಳು 100 ಬಂದರು, ಡಿವೈಡ್ ಆಯಿತು. ಎಲ್ಲ ಹೋಗಿ ಮಾಡಿದ್ರು, ಇವತ್ತು ಮೂಲೆ ಕೂತ್ಕೊಂಡ್ವಿ. ಕುರಾನ, ಬೈಬಲ್, ಭಗವದ್ಗೀತೆ ಏನು ಹೇಳುತ್ತೆ? ಓದೋನು ಮೂರ್ಖ ಕಣಕಪ್ಪ, ಫಾಲೋ ಮಾಡೋನು ದೇವರಾಗಿ. ಅದರಲ್ಲಿ ಬರೆದ್ರದನ್ನ ಫಾಲೋ ಮಾಡೋದು. ದೇವ್ರ ಹತ್ರ ಹೋಗೋ ದಾರಿ 3 ಒಂದನೇ ಹೇಳುತ್ತೆ. ಅಲ್ಲ ಅಂತೀವಲ್ಲ, ಅಲ್ಲ ಅಂತ ಹೇಳಿದ್ರೆ ಅದು ಅರಬಿಕ್ ಭಾಷೆಯಲ್ಲಿ ದೇವ್ರನ್ನ ಅಲ್ಲ ಅಂತ ಕರೀತಾರೆ. ಕನ್ನಡದಲ್ಲಿ ಅಲ್ಲ ಅಂತ ಕರೆಯೋಕ್ಕೆ ಬರಲ್ಲ, ಕನ್ನಡದಲ್ಲಿ ದೇವರು ಅಂತ ಕರೆಯೋದು. ಭಾಷೆ ಚೇಂಜ್ ಆಯಿತು. ಮುಸ್ಲಿಂ ಅಂದಟ್ಟಿಗೆ ಉರ್ದು ಮಾತಾಡೋ ಅಂತ ಎಲ್ಲಿ ಬರೋದಿಲ್ಲ. ಕುರಾನ ಕನ್ನಡದಲ್ಲೇ ಓದು, ನನಗೂ ಅರ್ಥ ಆಗುತ್ತೆ. ಅರಬಿಕಲ್ಲಿ ಓದ್ತಾರೆ, ನಿನಗೆ ಅರ್ಥ ಆಗಲ್ಲ. ಕನ್ನಡದಲ್ಲಿ ಓದಿದ್ರೆ ನಿನಗೆ ಅರ್ಥ ಆಗುತ್ತೆ. ನಾವು ಭಗವದ್ಗೀತೆ ಕನ್ನಡದಲ್ಲಿ ಓದ್ತೀವಿ, ಹಿಂಗೆ ಕನ್ನಡದಲ್ಲಿ ನಮ್ಮದು ಅದು ಇದು ಅಂತ. ನಾವು ಯಾವತ್ತಿದ್ರೂ ಹೆಂಗೆ ಇದ್ರು, ಯಾವ ದೇಶಕ್ಕಾರ ಹೋಗಪ್ಪಿ, ಇಂಡಿಯನ್ ಅಂದರೆ ನಮ್ಮನ್ನು ಕೆಲಸದವ್ರ ಥರನೇ ನೋಡ್ತಾನೆ. ಅಮೆರಿಕದವನ್ನ, ಆಸ್ಟ್ರೇಲಿಯನ್ ಎಲ್ಲರೂ ಮೊನ್ನೆ ನಾವು ಇರಾಕ್ಗೆ ಅವ್ರಿಗೆ ಗಲಾಟೆ ಆಗ್ತವೆ. ಇಂಡಿಯಾ ಯಾರಿಗೆ ಸಪೋರ್ಟ್ ಮಾಡಿ? ಬಿಳಿಯರು ಕರಿಯರ್ನ ಗುಲಾಮರಾಯೇ ನೋಡ್ತಾರೆ ಹೊಲಿಸಿ, ಯಾವತ್ತೂ ನಿನ್ನ ರಾಜನಾಗಿ ನೋಡಲ್ಲ, ಫ್ರೆಂಡ್ಲಿಯಾಗೇ ನೋಡಲ್ಲ, ಗುಲಾಮನೇ ನೀನು. ಆಸೆ ಲವ್ ಅನ್ನೋದು ಮನುಷ್ಯನಿಗೆ ಬೀಡಿ ಸಿಗರೇಟ್ ಸೇರೋ ಥರ ಅದೊಂದು ಚಟ, ಲೈಫಿಗೆ ಯೂಸ್ ಆಗಲ್ಲ. ಗಂಡು ಹುಡುಗ ಅಂದರೆ 10 ಜನನ ಹೊಡೆಯೋದು ಗಂಡಸಲ್ಲ, 10 ಜನಕ್ಕೆ ದುಡ್ದಾಕೊಂಡು ಗಂಡಸ. ಅದಕ್ಕೆ IAS ಓದು, ನೀನು IPS ಓದು. ಭೂಮಿಯಲ್ಲಿ ಮೊದಲನೇ ಸ್ಥಾನ ವ್ಯವಸಾಯನೇ. ತಿನ್ನಕ್ಕಿಲ್ದ ಮೇಲೆ ಯಾರು ಏನೂ ಮಾಡಲ್ಲ. ರೈತನೇ ಭೂಮಿಯಲ್ಲಿ ಕಿಂಗ್ ಕಾಂಗ್, ಅವನೇ ಕಿಂಗ್ ಕಾಂಗ್, ಅವನೇ ಇದು. ಯಾವತ್ತೂ ರೈತನಿಗೆ ತಲೆಬಾಗಿ. ಆದರೆ ನೀನು ಸಪೋರ್ಟ್ ಮಾಡಲಿಲ್ಲ ಅಂದರೂ ಪರವಾಗಿಲ್ಲ, ಯಾವ್ದು ಮೂಲಕನಾದ್ರೂ ರೈತನಿಗೆ ಸಪೋರ್ಟ್ ಮಾಡಿ. ಸಪೋರ್ಟ್ ಅಂದರೆ ಯಾವ ರೀತಿ ಅಂದರೆ, ಏನೇ ತಿಂದರೂ ಕುಡಿದ್ರು ರೈತನ ಕೈಗೆ ಸೇರೋಂಥದ್ದೇ ಕುಡಿ, ಅಂಥದ್ದೇ ತಿನ್ನು. ಕಂಪ್ನಿಯ ನಂಬ್ಕೊಂಡು ಯಾವತ್ತೂ ಕುಡಿಬೇಡ, ತಿನ್ನಬೇಡ. ಕಾರ್ಬೋಹೈಡ್ರೇಟೇ ಅದು ಯಾವತ್ತಿದ್ರೂ ಸ್ಲೋ ಪಾಯ್ಸನೇ. ರೈತನ ಕೈಯಿಂದ ಬರೋದು ಎಳ್ನೀರು ಕುಡಿ, ಕಬ್ಬಿನಾಲು ಕುಡಿ, ಹಣ್ಣು ತಿನ್ನು, ತರಕಾರಿ ತಿನ್ನು, ಸೊಪ್ಪು ತಿನ್ನು, ಹೆಂಗಿರ್ತೀನಿ ನೋಡಿ. ಅದಕ್ಕೆ ನಾವು ನಮ್ಮ ಕಣ್ಣಿಗೆ ಕಾಣ್ದೇ ನಾವು ರೈತರು ನಂಬೋದು. ಬೆಳಗ್ಗೆ ಎದ್ದಟ್ಟಿಗೆ ಒಂದು ಬಿಸ್ಕೆಟ್ ಅಂತ ಬೇಡ, ಬೆಳಗ್ಗೆ ಎದ್ದಟ್ಟಿಗೆ ಒಂದು ನೆಲ್ಲಿಕಾಯಿ ಇಸ್ಕೊಂತೀನಿ. ಬೆಳಗ್ಗೆ ಏನಾರು ಒಂದು ಎಳ್ನೀರು ಕುಡಿ, ಒಂದು ಸ್ವಲ್ಪ ಬಿಟ್ಟು ಒಂದು ಹಣ್ಣು ತಿನ್ನು, ತರಕಾರಿ. ಮನೆಯಲ್ಲಿ ಯಾವಾಗಲೂ ತರಕಾರಿ ಸೊಪ್ಪುಗಳಿಟ್ಟು ಅದು ಇದು ಅಂತ ಬಿಸ್ಕೆಟು, ಚಾಕ್ಲೇಟೆಲ್ಲ ಮಾಡೋದು ತುಂಬ ಈಸಿ. ಉಪ್ಪು ಮಣ್ಣು ಬರುತ್ತೆ, ಉಪ್ಪು ಮಣ್ಣು, ಅದರ ಬೀಜನೇ ಸಿಗುತ್ತೆ. ತಾಂಬಂದು ಬಾಣಲೆಗೆ ಹುರಿದ್ರೆ ನೀನೇ ಮಿಕ್ಸಿಗೆ ಹಾಕಿದರೆ
ಹಣ್ಣು ಚಾಕ್ಲೇಟ್ ಈ ಚಾಕ್ಲೇಟಾ ಶುಗರ್ ಕೆಮಿಕಲ್ ಪೌಡ್ರನ್ನ ಮಿಕ್ಸ್ ಮಾಡಿ ಚಾಕ್ಲೇಟ್ ಹಾಕೊಂಡು ತಿಂದ್ಬಿಟ್ಟು ಕಾರ್ಬೋಹೈಡ್ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟು ಮೂಳೆ ಎಲ್ಲ ವೀಕ್ ಆಗಿ ಬೇಗ ಕ್ಯಾನ್ಸರ್, ಅದರಲ್ಲಿ ಚಾಲ್ದಿಗೆ ಬೋನ್ ಕ್ಯಾನ್ಸರ್. ಮಧುನಾಸಿನಿ ಸೊಪ್ಪು, ಏನ್ ಸೊಪ್ಪು? ಮಧುನಾಸಿನಿ. ಮಧುನಾಸಿನಿ ಕನ್ನಡ ಶುಗರಿಗ? ಭಾಷೆಯಲ್ಲಿ ಮಧುನಾಸಿನಿ ಅಂದ್ರೆ ಗೊತ್ತಾ? ಮಧು ಅಂದ್ರೆ ಸಿಹಿ, ನಾಚಿಸುವ ಸೊಪ್ಪು. ಮುಖದ ಮೇಲೆ ಒಂದು ಗುಳ್ಳೆ ಬರದೇ ಇರ್ಬೇಕಂದ್ರೆ ಮುಖಕ್ಕೆ ಆ್ಯಂಟಿಬಯೋಟಿಕ್ ಕಮ್ಮಿ ಆಗ್ಬೇಕು. ಕಮ್ಮಿ ಆಗುತ್ತೆ ಅಂದರೆ ಆ್ಯಂಟಿಬಯೋಟಿಕ್ ಇರೋಂಥ ಒಂದು ಅಂದರೆ ಅದು ಅರಿಶಿನ. ಅರಿಶಿನ ಕೊಂಬನ್ನು ಮಿಕ್ಸಿಗೆ ಹಾಕಿ ರುಬ್ಬಿ ಒಂದು ಸ್ವಲ್ಪ ತಂಗ್ಳನ್ನ ಮಜ್ಜಿಗೆಗೆ ಹಾಕು, ಮಜ್ಜಿಗೆ ಹಾಕಿ ಒಂದು ಸ್ವಲ್ಪ ನಡೆ ಹಾಕಿ ಅದನ್ನ ತೊಗೊಂಡು ಮತ್ತೆ ಅರಿಶಿನಿಗೆ ಹಾಕಿ ಮತ್ತೆ ಮಿಕ್ಸಿಗೆ ಹಾಕಿ ರುಬ್ಬಿ ಮಣ್ಣಿನ ಸೊರೆನೋ ಅಥವಾ ತಾಮ್ರದ ಸೊರೆ ಪಾತ್ರೆಯಲ್ಲೇ ಸ್ವಲ್ಪ ಇಟ್ಬಿಟ್ಟು ಈ ಬೆಳಗಿನ ಅಥವಾ 8 ಗಂಟೆಗೆ ತೊಗೊಂಡು ಮುಖ ತುಂಬ ಹಚ್ಕೊಂಡು ಬಿಸಿಲಿಗೆ ನಿಂತ್ಕೊ ಒಂದು 2 ಅವರ್ ಆಗಲಿ ಒಂದು ಸರಿ. ಆಮೇಲೆ ತಣ್ಣೀರು ಹಾಕಿ ತಲ್ಬೇಕು, ಏನು ಹಾಕ್ಬಾರ್ದು. ಸೋಪು ಪೌಡ್ರ್ ಏನು ತಣ್ಣೀರು ಹಾಕಿ ತಲ್ಬೇಕು, ಅಷ್ಟು ಬೇಗ ಆಗಲ್ಲ, ಅಂಟ್ಕೊಂಡಿರುತ್ತೆ. ತಲೆಯಿಂದ ಅಂಗಾಲ ತನಕ ಹಚ್ಬೋದು, ಒಳ್ಳೆಯದು. ಹಚ್ಗೆ 10 ದಿವಸಕ್ಕೆ 3 ಸರಿ ಫಾಲೋ ಮಾಡು. ಬಟ್ ಆ 10 ದಿವಸದಲ್ಲಿ ನಿನ್ನ ಮುಖ ನೋಡೋಕ್ಕಾಗಲ್ಲ. ಬಟ್ 13ನೇ ದಿವಸಕ್ಕೆ ನೀನು 4ನೇ ಸರಿ ಯೂಸ್ ಮಾಡಿ ಬಿಸಿಲಾಗಿ ನಿಂತ್ಕ ಗೋಲ್ಡ್ ಥರ ಮಿಂಚ್ತೆ. ಒಂದು ಗುಳ್ಳೆ ಇದ್ದರೆ ಅನ್ನ ಮೀಸೆ ಬೆಳೆಸ್ಕೊ. ಮುಖದ ಮೇಲೆ ಕಲೆ ಹೋಗ್ಬೇಕು, ಕಪ್ಪು ಕಲೆ ಹೋಗ್ಬೇಕಂದ್ರೆ ಆಲ್ಗಾರಕ್ಕಿಂತ ದೊಡ್ಡದು ಯಾವುದೂ ಇಲ್ಲ. ಎಲ್ಲರೂ ಕಾಲು ಕೊಯ್ಕ, ಇಲ್ಲ ಬೆಂಕಿ ಹಚ್ಚಿ ಸುಟ್ಕ, ದಿನಾಲು ಆಲೂಗಡ್ಡೆ ಹಚ್ಚಿ ಹಂಗೆ ಅವಾಗ ತಿಕ್ತಾ ಇರೋ ಗಾಯನೇ ಮಾಡೋ. ನನ್ನ ಕಾಲು ಈಗ 2 ಕಾಲು ಆಪ್ರೇಷನ್ ಬಂದಿದೆ, ನೋಡಿದ್ದು ನಾನು ಬಂದೆ ಅಂತ ನೋಡಿದ್ದೆ. 2 ಕಾಲು ಮೂಳೆ ಮುರಿದು ಆಚೆ ಬಂದ, ಗೊತ್ತಾಕತ್ತ? 2 ಕಾಲು ಮೂಳೆ ಆಚೆ ಒಳಗೆ ರಾಡಿದೆ. ಮತ್ತೆ ಹತ್ತಕ್ಕೇನು ಪ್ರಾಬ್ಲಮ್ ಆಗಲ್ಲ? ಆಲೂಗಡ್ಡೆ ಹತ್ತಿಕ್ತೀನಿ. ಮನಸ್ಸು ಧೈರ್ಯ. ಬುರುಕ ಹಾಕೊಂಡಾಗ ಅವ್ರ ಅಮ್ಮ ಕೂಡ ಕೈ ಹಾಕ್ಬಾರ್ದಲ್ಲ. ಅದಕ್ಕೆ ನಾವು ದೇವ್ರು ಅಂತ ಒಂದು ಇದು ಇರುತ್ತೆ, ಫಾಲೋ ಮಾಡ್ರೆ. ಹೆಣ್ಣು ಹುಡುಗರು ಬೀದಿ ಪಾಳ ಆಗಿಬಿಡ್ತಾರ, ಹುಷಾರಮ್ಮ. ಬುದ್ಧಿ ಇಲ್ಲ ನಿಮಗೆ. 2 ಕಾಲು ರಾಡೆ. ಇದೆ ಅಷ್ಟೇ. ಇದೆಲ್ಲ ಮೂಳೆ ಆಚೆ ಬಂದಿರುತ್ತೆ. ಇದು ಅಳದೆ ಹೋದೆ. ಇನ್ನೂ ಸ್ಕ್ರೂ ಇದೆ ಇದೆಲ್ಲ. ಇದೆಲ್ಲ ಸ್ಕ್ರೂ ನೋಡಿ, ಸ್ಕ್ರೂ ಅದು. ಇದು ಇಲ್ಲಿಂದ ಆಚೆ ಶೋಲ್ಡ್ರೇ ಇಲ್ಲ ನನಗೆ. ಕೈ ಟಿ ಶರ್ಟಿಂದ ಕೇಳಿ ಇಲ್ಲಿಂದ ಫುಲ್ ಇದೆ. ಮೂಳೆ ಆಚೆ ಬಂದ್ಬಿಟ್ಟು ಚರ್ಮಣ ಕಿತ್ಕೊಂಡು ಆಚೆ ಬಂದ್ಬಿಡ್ತು. ಕೈ ನೋಡ್ತೀನಿ, ಇಷ್ಟ ಐತಿ. ಮೂಳೆ ನೋಡಿದ್ರೆ ಇಷ್ಟ ಐತಿ.